ಅದು ಜನಕ್ಕೆ ಕೆಲವರಿಗೆ ಅದು ತಪ್ಪು ಅನ್ನೋದು ಗೊತ್ತಿದ್ರು ಅದರಿಂದ ಅಂದ್ರೆ ಅವಿದ್ಯೆ ಮಾಯಲ್ಲಿ ಬಿದ್ದಿದ್ದಾರೆ. ಅದು ಅವ್ರ ತಪ್ಪಲ್ಲ, ಇಂದ್ರಿಯಗಳು ಅವ್ರು ಹುಚ್ಚುತನ ಓಡಿಸ್ತಾ ಇರ್ತದೆ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಗುರುಗಳು ಕೊಡ್ತಕ್ಕಂತ ಈ ನಿಯಮಗಳನ್ನ ಸ್ಟಾರ್ಟ್ ಮಾಡಿದಾಗ ಈ ಒಂದೊಂದೇ ನಿಗ್ರಹ ಆಗ್ತಾ ಬರ್ತವೆ. ಕೆಲವೊಂದು ಯಾರಿಗೂ ಚಂಚಲ ಮಾಡುತ್ತೆ. ಅದೇ ನಮ್ ಯುದ್ಧ, ಬೇರೆ ಏನಿಲ್ಲ. ನಾವು ಅದನ್ನೇ ಗೆಲ್ಬೇಕಾಗಿರೋದು, ಬೇರೆ ಏನು ಮಾಡ್ಬೇಕಾಗಿಲ್ಲ. ನಾವು ಅದನ್ನ ಗುರುಗಳು ಹೇಳಿರೋ ಮಾರ್ಗದಲ್ಲಿ ನಡೀತಾ ಗೆದ್ರೆ ಸರ್ವರು ಎಲ್ಲರೂ ಮಾಡ್ಬೋದು. ಇದು ಯಾರಿಗೂ ಆಗಲ್ಲ ಅಂತ ಇಲ್ಲ. ಸರ್ವರ ದೇಹ ಬೇರೆ ಬೇರೆ ರೀತಿ ಇರ್ಬೋದು, ಅವ್ರು ಬಲಾಢ್ಯರಾಗಿರ್ಬೋದು, ದೇಹದ ವಿಚಾರದಲ್ಲಿ ಸರ್ವರ ಆತ್ಮಕ್ಕೂ ಒಂದೇ ಶಕ್ತಿ ಇದೆ. ಅವ್ರ ಆತ್ಮದಲ್ಲಿ ಇರೋದು ದೇವಿ ಶಕ್ತಿನೇ. ಆ ಶಕ್ತಿ ಭೇದ ಭಾವ ಇಲ್ಲ. ಅದು ನಾವು ಈಗ ಎತ್ತ ತುಪ್ಪಕ್ಕೂ ಮಾಮೂಲಿ ಅವಾಗ ಬಂದಿರೋ ತುಪ್ಪಕ್ಕೂ ವ್ಯತ್ಯಾಸ ಇಲ್ಲ. ಅದು ಎರಡು ಆಮೇಲೆ ಆಗೋದು ತುಪ್ಪನೇ, ಅದು ಎತ್ತುಕೊಳ್ಳುತ್ತೆ. ಕರಗಿದ ತುಪ್ಪ ಏತಿದ ತುಪ್ಪದಲ್ಲಿ ವ್ಯತ್ಯಾಸ ಇಲ್ಲ. ಅದು ಎತ್ತಿರುತ್ತೆ, ಇದು ನೀರಾಗಿರುತ್ತೆ. ಹೌದು ಗುರುಗಳೇ. ಹಾಗಾಗಿ ಏನಂದ್ರೆ ಅವ್ರೊಳಗೆ ವ್ಯತ್ಯಾಸ ಇಲ್ಲ. ಅವರು ಏನಂದ್ರೆ ಗುರುಗಳೇ, ಈಗ ನಾವು ವೀಕ್ಷಕರು ಇದನ್ನ ನೋಡ್ತಿದಾರಲ್ಲ, ಅವ್ರಿಗೆ ಇದು ಮನದಟ್ಟಾಗ್ಬೇಕು. ಹೌದು, ಇವ್ರೆಲ್ಲ ಏನಕ್ಕೆ ಕೇಳ್ತಾ ಇದಾರೆ ನೋಡಿ. ಬೇರೆ ವಿಡಿಯೋಗಳು ಒಂದು ವಿಡಿಯೋ ಹಾಕ್ಲಿ, ಈ ಮಾಮೂಲಿ ತಂತ್ರ ಸುಮ್ನೆ ಅದು ತಕ್ಷಣಕ್ಕೆ ಏನಾಗುತ್ತೆ, ಅದು ತುಚ್ಛ ವಿದ್ಯೆ ಗೊತ್ತಿಲ್ಲ ಜನಕ್ಕೆ. ಅದೇನಂದ್ರೆ ಈ ಕ್ಷಣಕ್ಕೆ